ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಹೊಸ್ದಾಗಿ ಏನಾದ್ರು ಈಗ ನಾನು ಬೈಕ್ ತೊಗೋಬೇಕು, ಡೆಲಿವರಿ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಯಾವುದಪ್ಪ ಕನ್ಫ್ಯೂಷನ್ ಅಂತಂದರೆ ಅದು ಈ ಥರ ಗಾಡಿ ತೊಗೋಬೇಕಂತ, ಇಲ್ಲ ಅಂತಂದರೆ ಒಂದು ಪ್ಯಾಷನ್ ಪ್ಲೇಸ್ ಇದೆಯಲ್ಲ ಈ ಥರ ತೊಗೋಬೇಕಂತ ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೋಸ್ಕರ ಇವಾಗ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಥರ ಏನಾದ್ರು ತೊಗೊಂಡ್ರೆ ಏನು ಅಡ್ವಾಂಟೇಜ್ ಇರುತ್ತೆ, ಈ ಥರ ಏನಾದ್ರು ಬೈಕ್ ತೊಗೊಂಡ್ರೆ ಯಾವ ಥರ ಅಡ್ವಾಂಟೇಜ್ ಇರುತ್ತೆ ಅಂತೆಲ್ಲ ಈಗ ನಾನು ತಿಳಿಸ್ತಾ ಹೋಗ್ತೀನಿ. ಫಸ್ಟ್ನೇದಾಗಿ ಗಾಡಿ ಪರ್ಫಾರ್ಮೆನ್ಸು, ಇವಾಗ ಮೈಲೇಜ್ ಎಲ್ಲ ಕಂಪೇರ್ ಮಾಡ್ಕೊಂಡೋಗಿದ್ರೆ ಈ ಥರ ಗಾಡಿನೇ ಬೆಸ್ಟ್ ಆಗುತ್ತೆ. ನೋಡಿ, ಇದು ಮೈಲೇಜ್ ಏನಿಲ್ಲ ಅಂತಂದರೂ ಇವಾಗ ನಂದು ಹೊಸ ಗಾಡಿ ಆಗಿರೋದ್ರಿಂದ ಮೈಲೇಜ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಅರೌಂಡು ನಾನು ಆವರೇಜಾಗಿ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಪ್ರತಿ ಸಲನೂ ಕೂಡ 70ನೇ ಬರ್ತಾಯಿದೆ. ಅದರಿಂದಾಗಿ ಈಗ ಒಂದು 60ಇಂದ 70 ಒಳಗಡೆ ಬರ್ತಾಯಿದೆ ಅಂತಂದರೆ ಒಂದು ಒಳ್ಳೆ ಮೈಲೇಜ್ ಆಗಿರುತ್ತೆ. ದಿನ ಕೂಡ ಅಷ್ಟೇ ನಮಗೆ ಒಳ್ಳೆ ಸೇವಿಂಗ್ಸ್ ಕೂಡ ಆಗುತ್ತೆ. ಈಗ ಏನಂತ ಅಂದರೆ ಇವಾಗ ಡೆಲಿವರಿ ಜಾಬ್ ಮಾಡೋಕ್ಕೆ ಏನಿಲ್ಲ ಅಂತ ಅಂದರೂ ಒಂದು 180ರಿಂದ 200 ಕಿಲೋಮೀಟ್ರ್ ನಾವು ಗಾಡಿ ರನ್ ಮಾಡ್ತೀವಿ ಅಂತ ಅಂದರು, ಈ ಗಾಡೀಲಿ ಈಗ 70 ಕೊಡ್ತಾ ಇರೋದ್ರಿಂದ 70 ಇಲ್ಲ 60 ಅಂತ ಅಂದ್ಕೊಂಡ್ರೂ ಕೂಡ ಒಂದು 300 ರೂಪೀಸ್ ಪೆಟ್ರೋಲ್ಗೆ ಖರ್ಚಾಗುತ್ತೆ. ಬಟ್ ಅದೇ ಈ ಥರ ನಾವೇನಾದ್ರು ಸ್ಕೂಟಿ ತೊಗೊಳ್ತೀವಿ ಅಂತಂದರೆ, ಇದು ಹೊಸ ಗಾಡಿ ನೋಡಿ, ಇದು ಸ್ಕೂಟಿ 110cc ಆಗಿರೋದ್ರಿಂದ ಇವರು ಸ್ವಲ್ಪ ಮೈಲೇಜ್ ಜಾಸ್ತಿ ಬರ್ತಾಯಿದೆ. ಬಟ್ ನೀವು ಅದೇ ಬೇರೆ ಯಾವುದಾದ್ರು ಸ್ಕೂಟಿ ತೊಗೊಳ್ತೀರಾ ಅಂತ ಅಂದರೆ ಒಂದು 40 ಮೈಲೇಜು, ಒಂದು 45 ಅಷ್ಟೇ ಬರೋದು. ಆವ್ರೇಜಾಗಿ 40 ತೊಗೊಳ್ತೀವಿ ಅಂತ ಅಂದ್ರೂ ಒಂದು 500 ರೂಪೀಸ್ ಆದರೂ ನಮಗೆ ಪೆಟ್ರೋಲ್ ಆಗೇ ಆಗುತ್ತೆ ಒಂದು ದಿನಕ್ಕೆ 500 ರೂಪೀಸು, ಇದರಲ್ಲಿ 300 ರೂಪೀಸ್ ಆಗುತ್ತೆ. ಬಟ್ ಏನಾಗುತ್ತಪ್ಪ ಅಂತ ಅಂದರೆ ಇವಾಗ ಎರಡರಲ್ಲೂ ಕೂಡ ನೋಡೋಕ್ಕೆ ಒಂದು ದಿನಕ್ಕೆ 200 ರೂಪೀಸ್ ಅಂತ ಅನ್ನಿಸ್ಬೋದು. ಬಟ್ 200 ರೂಪೀಸ್ ಒಂದು ತಿಂಗಳು ಫುಲ್ ನಾವೇನಾದ್ರು ಡ್ಯೂಟಿ ಮಾಡ್ತೀವಿ ಅಂತ ಅಂದರೆ ಒಂದು ತಿಂಗಳಿಗೇ ಏನಿಲ್ಲ ಅಂತಂದರೂ 6,000 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ನೋಡಿ, ನಾವು ದೂರದಿಂದ ಬಂದುಬಿಟ್ಟು ಡೆಲಿವರಿ ಜಾಬ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ವೆಹಿಕಲ್ ಏನಾದ್ರು ತೊಗೊಂಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಮಾಡೋರು ತುಂಬ ಜನ ಇದರಲ್ಲಿ ಮಾಡ್ತಾಯಿದ್ದಾರೆ, ಅದು ಅವ್ರವ್ರ ಒಪಿನಿಯನ್. ಅಂದರೆ ಡೆಲಿವರಿ ಜಾಬ್ ಮಾಡಲೇಬೇಕು ಅಂತ ಅಂದ್ಕೊಂಡಿರಲ್ಲ ಅವರು, ಯಾವುದೋ ಒಂದು ಕಾರಣಾಂತರದಿಂದನೇ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಡೆಲಿವರಿ ಜಾಬ್ ಬರೋದು ಯಾವುದೋ ಒಂದು ಕಾರಣದಿಂದನೇ ಬಂದಿರ್ತಾರೆ. ಇವಾಗ ನಾವು ಡೆಲಿವರಿ ಜಾಬಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಅದೇ ಒಂದು 200 ರೂಪೀಸ್ ಪೆಟ್ರೋಲ್ ಜಾಸ್ತಿ ಆಗುತ್ತೆ. ತಿಂಗಳಿಗೆ ಏನಿಲ್ಲ ಅಂತಂದ್ರೆ ಒಂದು 6,000 ರೂಪಾಯಿ ಪೆಟ್ರೋಲಿಗೇ ಹೋಗುತ್ತೆ ಎಕ್ಸ್ಟ್ರಾ. ಇದಕ್ಕೆ ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ 6,000 ರೂಪಾಯಿ ಹೋಗುತ್ತೆ. ಅದಾದಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ಇಟ್ಕೊಬ್ರು, ಇದರಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಇಲ್ಲಿ ಹಿಂದೆಗಡೆ ಬ್ಯಾಕ್ ಕಟ್ಕೊಂಡಿರ್ತೀವಿ. ಹಿಂದೆಗಡೆ ಬ್ಯಾಕ್ ಕಟ್ಕೊಂಡಿರೋದ್ರಿಂದ ಸೊ ಹತ್ತಿಳಿಯೋಕೆ ಕಷ್ಟ ಆಗುತ್ತೆ. ಪ್ರತಿ ಸಲನೂ ಅಷ್ಟೇ ನಾವು ಹತ್ತಿಳಿಬೇಕಾದ್ರೆ ನೋಡಿ ಈ ಥರ ಹಿಂಗೆ ಕಾಲು ಹಾಕಿ ಹತ್ತೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಇದರಲ್ಲಿ ಈ ಥರ ಬೈಕಲ್ಲಿ ಒಂದು ದಿನಕ್ಕೆ ಎಷ್ಟು ಸಲ ಸ್ಟ್ರೈನ್ ಆಗುತ್ತೆ ಅಂತಂದರೆ ಏನಿಲ್ಲ ಅಂತಂದರೂ ಏನು ಒಂದು 32, 30, 25 ಈ ಥರನೇ ಆರ್ಡ್ರ್ ಮಾಡ್ತಾಯಿರ್ತೀವಿ. ಬಟ್ ಏನು ಮಾಡ್ತಾರೆ ಅಂತಂದರೆ ಕಸ್ಟಮರು ಯಾರು ಕೂಡ ಬಂದು ಇಸ್ಕೊಳಲ್ಲ. ಪ್ರತಿ ಸಲ ಈಗ ರೆಸ್ಟೋರೆಂಟ್ಗೆ ಹೋದ್ರೂ ಅಷ್ಟೇ ಹಿಂಗೆ ಎಳಿಬೇಕು, ಕಸ್ಟಮರಿಗೆ ಆರ್ಡ್ರ್ ಕೊಡಬೇಕು ಅಂದರೆ ಹಿಂಗೆ ಎಳಿಬೇಕು. ಈಗ ಮಾಮೂಲಿ ಟೈಮಲ್ಲಾದರೆ ಹಿಂಗೆ ಈ ಥರ ಹತ್ತುತ್ತೀವಲ್ಲ, ಸೊ ಅವಾಗೇನು ಸ್ವಲ್ಪ ಕಷ್ಟ ಅನಿಸಲ್ಲ, ಆರಾಮಾಗಿ ಹತ್ಬೋದು. ಬಟ್ ಹಿಂದೆಗಡೆ ಬ್ಯಾಕ್ ಕಟ್ಕೊಂಡಿರೋ ಕಾರಣ ಏನಾಗುತ್ತೆ ಅಂತ ಅನಿಸುತ್ತೆ ಅಂದರೆ ಹಿಂಗೆ ತೆಗಿಯೋಕ್ಕಾಗಲ್ಲ ಕಾಲು. ಸೊ ಅದರಿಂದ ಅವಾಗ ಹಿಂಗೆ ಎತ್ತೇ ಹಾಕಬೇಕಾಗುತ್ತೆ. ನೋಡಿ ಎಷ್ಟು ಸ್ಟ್ರೈನ್ ಆಗುತ್ತೆ ಅಂದರೆ. ಸ್ನೇಹಿತರೆ, ಸ್ಟೋರೇಜ್ ಫುಲ್ ಆಗೋಗ್ಬಿಟ್ಟಿತ್ತು, ಅದರಿಂದಾಗಿ ವೀಡಿಯೋ ಅಷ್ಟಕ್ಕೆ ಕಟ್ಟಾಗೋಯ್ತು. ಇವಾಗ ಅದೇ ಹೇಳ್ತಾ ಇಲ್ಲ, ಇದು ಹತ್ತಿ ಇಳಿಯೋದೇ ಸ್ವಲ್ಪ ರಿಸ್ಕು ಈ ಥರ ಗಾಡೀಲಿ. ಇವಾಗ ಒಂದೊಂದು ತವ ರೆಸ್ಟೋರೆಂಟ್ ಹತ್ರ ಹೋದ್ರನೂ ಹತ್ತಬೇಕು ಇಳಿಬೇಕು. ಈಗ ಒಂದು ಆರ್ಡರ್ ತಗೊಬರ್ಬೇಕು ಅಂದರೆ ಹತ್ತಬೇಕು ಇಳಿಬೇಕು. ತಿರ್ಗಾ ರೆಸ್ಟೋರೆಂಟ್ ಹತ್ರ ಆದಮೇಲಿಂದ ಕಸ್ಟಮರ್ ಲೊಕೇಶನ್ ಹತ್ರ ಹೋಗ್ತೀವಿ. ಕಸ್ಟಮರ್ ಲೊಕೇಶನ್ ಹತ್ರ ಅಷ್ಟೇ ಕೂಡ ಹತ್ತಿ ಇಳಿಯೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಯಾವ ಥರ ಸಾಕಾಗುತ್ತಪ್ಪ ಅಂತಂದರೆ ಅದೇ ಸ್ಟ್ರೈನ್ ಆಗೋದು. ಮಾಮೂಲಿ ಈ ಥರ ಈಸಿಯಾಗಿ ಇಳಿಯೋದಾದರೆ ಆರಾಮಾಗಿ ಇಳಿದ್ಬಿಡ್ಬೋದು. ಬಟ್ ಕಾಲು ಎತ್ತಿ ಹಾಕಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅದೇ ಸ್ಕೂಟಿ ಮೆಟರಿಗೆ ಬರೋದಾದರೆ ನೋಡಿ, ಸ್ಕೂಟಿಲಾದರೆ ಹಿಂದೆಗಡೆ ಕಟ್ಕೋಬೋದು. ನೀವು ಬ್ಯಾಗ್ನ ಆರಾಮಾಗಿ ಹಿಂದೆಗಡೆ ಕಟ್ಕೊಂಡ್ರೆ ಸ್ವಲ್ಪ ಆರಾಮಾಗಿ ನೋಡಿ ಎಷ್ಟು ಈಸಿಯಾಗಿ ಅಂದರೆ ಇಷ್ಟು ಈಸಿಯಾಗಿ ಆರಾಮಾಗಿ ಕೂತ್ಕೋಬೋದು. ಸೊ ತಾಂಡೋಗಿ ಡೆಲಿವರಿ ಮಾಡಿ ಈಗ ರೆಸ್ಟೋರೆಂಟಿಂದ ಪಿಕಪ್ ಮಾಡ್ಕೊಂಡು ತಿರ್ಗಾ ಇದು ಕಸ್ಟಮರ್ ಲೊಕೇಶನ್ ಹತ್ರ ಹೋಗ್ತೀವಲ್ಲ, ಅವೆಲ್ಲ ಆರಾಮಾಗಿ ಮಾಡ್ಬೋದು ಇದರಲ್ಲಿ ಸ್ಕೂಟಿಲಿ. ಅದರಿಂದಾಗಿ ಒಂದು ಬೆಸ್ಟ್ ಅಂತ ಅನ್ಬೋದು. ಇದ್ರಲ್ಲಿ ಬೇಕಾದರೆ ನೀವು ಮುಂದೆ ಇಟ್ಕೊಂಡ್ರು ಅಷ್ಟೇ ನೋಡಿ, ಈ ಥರ ಬೇಕಾದರೂ ಆರಾಮಾಗಿ ಇಳಿಬೋದು. ಈಗ ಬ್ಯಾಗು ಮುಂದೆಗಡೆ ಇಟ್ಕೊಳಕ್ಕೆ ಕೂಡ ಇಲ್ಲಿ ಸ್ಪೇಸ್ ಇದೆ ನೋಡಿ, ಆರಾಮಾಗಿ ಇಲ್ಲಿ ಸ್ಪೇಸ್ ಇಟ್ಕೊಂಡು ನೀವು ಆರಾಮಾಗಿ ಬ್ಯಾಗ್ನ ಇಲ್ಲಿ ಇಟ್ಕೊಬೋದು, ಇಲ್ಲಾಂದರೆ ಇಲ್ಲಿ ಕಟ್ಕೊಬೋದು. ಸೊ ಇಲ್ಲಿ ಕಂಡ ಟೈಮಲ್ಲಿ ಹಿಂಗೆ ಮಾಮೂಲಿ ಗಾಡಿ ಹತ್ತುತ್ತೀವಲ್ಲ ಆ ಥರ ಹತ್ಬೋದು. ಆಮೇಲೆ ಬ್ಯಾಗ್ ಏನಾದ್ರು ಹಿಂದೆ ಕಟ್ಕೊಳಕ್ಕೆ ಇಲ್ಲಿ ಕೂಡ ತುಂಬ ಸ್ಪೇಸ್ ಇದೆ, ಆರಾಮಾಗಿ ಕಟ್ಕೊಬೋದು. ಹಿಂದೆಗಡೆ ಏನು ತೊಂದರೆ ಆಗೋಲ್ಲ. ಅವಾಗ ಆರಾಮಾಗಿ ನೋಡಿ ಆರಾಮಾಗಿ ಇಳಿಬೋದು, ಹತ್ಬೋದು. ಇದಕ್ಕೆಲ್ಲ ಸಖತ್ ಈಸಿಯಾಗಿದೆ, ಸ್ಮೂತಾಗಿ ಆರಾಮಾಗಿ ಹೋಗುತ್ತೆ. ಜೊತೆಯಲ್ಲಿ ಈಗ ಇನ್ನೊಂದೇನಪ್ಪ ಅಂತಂದರೆ, ಈಗ ಸಿಟಿಲಿ ನಾವು ಡ್ಯೂಟಿ ಮಾಡೋದು, ನಾವು ಯಾವುದೇ ಆದಂಥ ಹೈವೇಲಿ ಏನು ಡ್ಯೂಟಿ ಮಾಡೋಲ್ಲ, ನಾವು ಸಿಟಿಲೇ ಡ್ಯೂಟಿ ಮಾಡೋಂಥ ಕಾರಣದಿಂದ ಏನಾಗುತ್ತಪ್ಪ ಅಂತ ಅಂದರೆ ಆ ಗಾಡಿಗಳಲ್ಲಿ ಏನಾಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ತುಂಬ ಸಲ ನಾವು ಗೇರ್ ಚೇಂಜ್ ಮಾಡಬೇಕಾಗುತ್ತೆ. ಟ್ರಾಫಿಕ್ ತುಂಬ ಇರುತ್ತೆ. ಬಟ್ ಈ ಥರ ಸ್ಕೂಟಿ ಆದರೆ ಆರಾಮಾಗಿ ಹೋಗುತ್ತೆ. ಅಂದರೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ಗಳು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಅದೇ ಹೇಳ್ತವ, ಈಗ ಗೇರ್ ಹಾಕೋದೆಲ್ಲ ಏನು ರಿಸ್ಕ್ ಇರೋಲ್ಲ. ನೀವು ಆರಾಮಾಗಿ ನೀವು ಸ್ಕೂಟಿಲಿ ಓಡಿಸ್ಕೊಂಡು ಹೋಗ್ಬೋದು. ಈಗ ಟ್ರಾಫಿಕ್ ಬಂದರೆ ಆರಾಮಾಗಿ ಬ್ರೇಕ್ ಇಟ್ಕೊಂಡು ಹೆಂಗೋ ಮಾಡ್ಬೋದು. ಬಟ್ ಪ್ಯಾಷನ್ ಪ್ಲೇಸಲ್ಲೆಲ್ಲ ಆ ಥರ ಆಗೋಲ್ಲ. ಪ್ಯಾಷನ್ ಪ್ಲೇಸ್ ಅಂತ ಅಲ್ಲ, ನೀವು ಯಾವುದೇ ಆದಂಥ ಗೇರ್ ಗಾಡಿ ತೊಗೊಂಡ್ರೆ ಅದೇ ಸಮಸ್ಯೆ ಆಗ್ತಾ ಇರುತ್ತೆ. ಗೇರ್ ಚೇಂಜ್ ಮಾಡಿ ಕ್ಲಚ್ ಹಿಡ್ದು ಫುಲ್ ಕೈಯೆಲ್ಲ ಒಂದು ದಿನಕ್ಕೆ ಯಾವ ಥರ ಆಗಿರುತ್ತೆ ಅಂತಂದರೆ, ಬೆಳಗ್ಗೆ ನಾವು ಏನಾದ್ರು 8 ಗಂಟೆಗೆ ಡ್ಯೂಟಿ ಮಾಡಿದ್ರೆ ನೈಟ್ ಒಂದು 10 ಗಂಟೆ ಆಗುತ್ತೆ. ಅಲ್ಲಿವರೆಗೂ ಗಾಡಿ ಓಡಿಸ್ತಾನೆ ಇರ್ತೀವಿ.
ಕ್ಲಚ್ ಹಿಡ್ದು ಫುಲ್ಲು ಗಾಡಿಯಲ್ಲಿ ಕೈಯೆಲ್ಲ ಪೈನ್ ಆಗುತ್ತೆ, ಗೇರ್ ಹಾಕ್ಬಿಟ್ಟು ಕಾಲು ಕೂಡ ಅಷ್ಟೇ. ಹಿಂಗೆ ಮಾಮೂಲಿ ಈಗ 5 ಗೇರ್ಸ್ ಇರುತ್ತಲ್ಲ ಅದರಲ್ಲಾದರೆ ನಂದು ಹಳೆ ಅಪ್ಪಾಚಿ ಆರ್ಟಿಯರ್ ಇತ್ತಲ್ಲ ಫುಲ್ಲು ಕೆಳಗಡೆ ಕಾಲು ಫುಲ್ಲು ಪೈನ್ ಬಂದ್ಬಿಡೋದು. ಅಂದರೆ ಎರಡಿಲ್ಲ, ಅದಕ್ಕೆ ಹಿಂದೆಗಡೆ ಪ್ರೆಸ್ ಮಾಡೋ ಥರ ಇಲ್ಲ. ಬಟ್ ಈಗ ಹಿಂದೆಗಡೆ ಪ್ರೆಸ್ ಮಾಡೋದ್ರಿಂದ ಅದ್ರ ಅಷ್ಟೊಂದೇ ರಿಸ್ಕ್ ಆಗ್ತಾಯಿಲ್ಲ. ಮಾಮೂಲಿ ಈಗ 4 ಗೇರು ಇದು ಹಿಂದೆಗಡೆ ಕಾಲಲ್ಲಿ ತುಳಿಬೋದು, ಅದರಿಂದಾಗ ಅಷ್ಟೇನು ಆಗ್ತಾಯಿಲ್ಲ. ಬಟ್ 5 ಗೇರ್ ಇರೋದು ಒಂದೇ ಒಂದು ಲಿವರ್ ಕೊಟ್ಟಿರ್ತಾರಲ್ಲ ಗೇರ್ ಚೇಂಜ್ ಮಾಡೋದು, ಅದರಲ್ಲಾದರೆ ಸ್ವಲ್ಪ ಕಷ್ಟ ಆಗೋಗುತ್ತೆ. ಆಮೇಲೆ ಇನ್ನೊಂದು ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ, ನನ್ನ ಹತ್ರ FZ ಇದೆ, ಆಮೇಲೆ ನನ್ನ ಹತ್ರ ದೊಡ್ಡ ಗಾಡಿ ಇತ್ತಲ್ಲ ಆ ಥರ ಗಾಡಿ ಇಲ್ಲದೆ ಅದರಲ್ಲೂ ಕೂಡ ನೀವು ಡೆಲಿವರಿ ಜಾಬ್ ಮಾಡ್ಬೋದಾ? ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಅಂತ ಅಂದರೆ ನೀವು ಅದರಲ್ಲೂ ಕೂಡ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅದೇ ಹೇಳ್ತಾವ ಸೇಮ್ ಇವಾಗ ಸ್ಕೂಟಿಲಿ ಏನು ಮೈಲೇಜ್ ಕೊಡ್ತಾ ಅದರಲ್ಲೂ ಕೂಡ ಅಷ್ಟೇ ಒಂದು 40-45 ಕೊಡುತ್ತೆ. ಅವಾಗ ಅದೇ ಹೇಳ್ತಾವ ದಿನದಲ್ಲಿ ಒಂದು ಪೆಟ್ರೋಲಿಗೆ ಒಂದು 500 ರೂಪೀಸ್ ಆಗುತ್ತೆ. ಅದೇ ದಿನದ ಲೆಕ್ಕದಲ್ಲಿ 200 ರೂಪೀಸ್ ಅಂತ ಅನ್ಸ್ಬೋದು. ಬಟ್ ಮಂತ್ಲಿ ಇದರಲ್ಲಿ ತುಂಬ ದೊಡ್ಡ ದುಡ್ಡೇ, ಅದು 6,000 ರೂಪಾಯಿ. 6,000 ರೂಪಾಯಿ ಏನು ಚಿಕ್ಕ ದುಡ್ಡಲ್ಲ, ದೊಡ್ಡ ದುಡ್ಡೇ ಆಗಿರುತ್ತೆ. ಅದರಿಂದಾಗಿ ಒಂದು 6,000 ರೂಪಾಯಿ ತಿಂಗಳಲ್ಲಿ ಹೋಗುತ್ತೆ. ಆಮೇಲೆ ಇನ್ನೊಂದೇನೋ ಅನಿಸುತ್ತೆ, ಏನಕ್ಕಪ್ಪ ಅಂತ ಅಂದರೆ ಇವಾಗ ದೊಡ್ಡ ಗಾಡಿ ತಗೊಂಡು ನಾವೇನಾದ್ರು ಸ್ವಿಗ್ಗಿ ಝೊಮ್ಯಾಟೊ ಮಾಡೋಕ್ಕೆ ಬರ್ತೀನಿ ಅಂತ ಅಂದರೆ, ಈಗ ನನ್ನ ಎಕ್ಸ್ಪೀರಿಯೆನ್ಸ್ ನನಗಾದಂಥ ಪ್ರಕಾರನೇ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳಬೇಕು ಅಂತಂದರೆ ಮೇಂಟೆನೆನ್ಸ್ ಖರ್ಚು ಅಷ್ಟೇ ಜಾಸ್ತಿ ಇರುತ್ತೆ. ಇವಾಗ 100cc ಬೈಕ್ಗಳಿಗೆಲ್ಲ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ, ಅದರಿಂದಾಗಿ ಹೇಗೋ ನಡೆಯುತ್ತೆ. ಬಟ್ ಅದೇ ನೀವೇನಾದ್ರು ಈ 200cc ಬೈಕೆಲ್ಲ ತೊಗೊಬರ್ತೀರ ಅಂತ ಅಂದರೆ ಚೈನ್ಸ್ ಪ್ಯಾಕೆಟೇ ಆಗಲಿ, ಇಂಜಿನ್ ಆಯಿಲು ಅಷ್ಟೇ ಅಲ್ಲಿ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತಂದರೆ ಸಿಂಥೆಟಿಕ್ ಆಯಿಲ್ ಹಾಕ್ಸ್ಬೇಕಾಗಿರುತ್ತೆ ನಾವು. ಅದರಿಂದಾಗಿ ಆಯಿಲ್ ಕಾಸ್ಟು ಅದು ಮೇಂಟೆನೆನ್ಸ್ ಹೇಳ್ತಾವ, ನೀವು ತಗೊಂಡೋಗಿ ಶೋರೂಮಿಗೆ ತಗೊಂಡೋಗಿ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಅಮೌಂಟು ಅಲ್ಲೂ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಗಾಡಿ ಪೆಟ್ರೋಲಲ್ಲೂ ಜಾಸ್ತಿ ಆಗುತ್ತೆ. ನೀವು ದುಡಿಬೋದು, ದುಡಿಯೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ, ದುಡಿಯೋಕ್ಕಾಗಲ್ಲ ಅನ್ನೋದು ತಪ್ಪಾಗುತ್ತೆ, ದುಡಿಬೋದು. ಬಟ್ ಅಷ್ಟೇ ಖರ್ಚಿರುತ್ತೆ. ಈಗ ನಾವೇನಾದರೂ ಜಾಸ್ತಿ ದುಡಿತಾ ಇದ್ದೀವಿ ಅಂತ ಅಂದ್ಕೊಳ್ಳಿ, ಒಂದು 45,000 ಎಲ್ಲ ಅರ್ನ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಏನಿಲ್ಲ ಅಂತ ಅಂದರೂ ಅರ್ಧಕ್ಕರ್ಧ 50% ನಿಮ್ಮದು ಆ ಬೈಕ್ ಎಕ್ಸ್ಪೆನ್ಸಿವ್ ಹೊರಟೋಗುತ್ತೆ. ಪೆಟ್ರೋಲು ಸರ್ವಿಸು ಎಲ್ಲ ಸೇರಿ ಆಲ್ಮೋಸ್ಟ್ ಅಲ್ಲೂ ಅದಕ್ಕೆ ಹೊರಟೋಗುತ್ತೆ. ಇದರಲ್ಲಾದರೆ ಪರವಾಗಿಲ್ಲ, ಈ ಥರ ಬೈಕ್ಗಳು ತೊಗೊಂಡ್ರೆ ನೀವು ಮೈಲೇಜ್ ಜಾಸ್ತಿ ಕೊಡುತ್ತೆ. ಈಗ ನಾವೇನಾದ್ರು ಡೆಲಿವರಿ ಜಾಬಿಗೆ ಬರ್ತಾಯಿದ್ದೀವಿ ಅಂತ ಅಂದರೆ ಏನಾದ್ರು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಸ್ವಲ್ಪ ದುಡ್ಡು ಅರ್ನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಡೆಲಿವರಿ ಜಾಬಿಗೆ ಬರೋದು. ಅದರಿಂದಾಗಿ ಈ ಥರ ಬೈಕ್ಗಳಾದರೆ ಪಕ್ಕಾ ಸಖತ್ತಾಗಿರುತ್ತೆ. ಏನಕ್ಕೆಪ್ಪ ಅಂತಂದರೆ ಇವಾಗ ನೋಡಿ ಮೈಲೇಜ್ ಕೊಡ್ತಲ್ಲ, ಒಂದು 70 ಮೈಲೇಜ್ ಕೊಡೋದ್ರಿಂದ ಏನಿಲ್ಲ ಅಂತಂದ್ರು ಹೇಳ್ತಾವ ಒಂದು 300 ರೂಪಾಯಿ ಅಷ್ಟೇ ಪೆಟ್ರೋಲಿಗೆ ಆಗೋದು. 300 ರೂಪಾಯಿ ಪೆಟ್ರೋಲಿಗೆ ತೆಗೆದ್ರೂ ಸೊ ತುಂಬ ಸೇವಿಂಗ್ಸ್ ಆಗುತ್ತೆ. ಇದರಲ್ಲಿ ಮೇಂಟೆನೆನ್ಸು ಅಷ್ಟೇ ತುಂಬ ಕಮ್ಮಿ ಇರುತ್ತೆ ಬೇರೆ ಗಾಡಿಗಳಿಗೆ, ದೊಡ್ಡ ಗಾಡಿಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ. ಇದು ಏನು ಸೇಮ್ ಮೇಂಟೆನೆನ್ಸ್ ಅಂತ ಅನಿಸುತ್ತೆ. ಇದು 110cc ಅಲ್ವಾ, ಸೇಮ್ ಮೇಂಟೆನೆನ್ಸ್ ಅಂತಲೇ ಇರುತ್ತೆ. ಬಟ್ ಮೈಲೇಜ್ ಸ್ವಲ್ಪ ಇದು ಕಮ್ಮಿ ಕೊಡುತ್ತೆ. ಅದರಿಂದಾಗಿ ಅಂದರೆ ಇವಾಗ ನಾನು ನಿಮ್ಮ ಹತ್ರ ಇದೇ ಗಾಡಿಲೇ ಮಾಡಬೇಕು ಅದೇ ಗಾಡಿಲೇ ಮಾಡಬೇಕು ಅಂತ ನಾನು ಹೇಳೋಕ್ಕಾಗಲ್ಲ. ನಿಮಗೆ ಸದ್ಯದಲ್ಲಿ ಯಾವ ಗಾಡಿ ಇದೆಯೋ ಅದರಲ್ಲೇ ನೀವು ಮಾಡೋಕ್ಕೆ ಟ್ರೈ ಮಾಡಿ. ಡೆಲಿವರಿ ಜಾಬ್ ಮಾಡೋಕ್ಕೋಸ್ಕರನೇ ತಗೋಬೇಕು ಬೈಕು ಅಂತ ಅನ್ನಂಗಿದ್ರೆ ನೀವು ಅದಕ್ಕೋಗಿ. ಇಲ್ಲಾಂದರೆ ನನಗೆ ಎಲ್ಲದಕ್ಕೂ ಆಗಲಿ ಮನೆಗೂ ಆಗುತ್ತೆ, ಮನೇಲಿ ಯಾರು ಲೇಡೀಸ್ ಇದ್ದಾರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ಈ ಗಾಡಿಗೆ ನೀವು ಬರ್ಬೋದು. ನಾನು ಡೆಲಿವರಿ ಜಾಬ್ನೇ ನೀವು ಫೋಕಸ್ ಮಾಡ್ಕೊಂಡು ಬರ್ತೀರಾ ಅನ್ನಂಗಿದ್ರೆ ಸೊ ಅದು ನೀವು ಫ್ಯಾಮಿಲಿ ಎಲ್ಲರೂ ಯೂಸ್ ಮಾಡ್ಕೊಬೋದು, ಆರಾಮಾಗೂ ಕೂಡ ಇರುತ್ತೆ ಅನ್ನಂಗಿದ್ರೆ ನೀವು ಆರಾಮಾಗಿ ಸ್ಕೂಟಿನ ನೀವು ತೊಗೋಬೋದು. ಜೊತೆಯಲ್ಲಿ ಇವಾಗ ನೀವು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಹತ್ರ ಯಾವುದು ಬೈಕ್ ಇದೆ ಅಂತ, ಆಮೇಲೆ ಯಾವುದು ಬೆಸ್ಟ್ ಅನ್ನೋದು ಕೂಡ ನೀವು ಕೂಡ ತಿಳಿಸ್ಕೊಡಿ. ನಿಮ್ಮ ಹತ್ರ ಆ ಥರ ಬೈಕ್ ಇದೆಯಾ, ಈ ಥರ ಬೈಕ್ ಇದೆಯಾ, ಸೊ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಏನಾದರೂ ಇದ್ದರೆ ನೀವು ಕೂಡ ತಿಳಿಸ್ಕೊಟ್ರೆ ಕಮೆಂಟ್ ಓದೋರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.